ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ನೋಡು ವಿಕ್ಕಿ, ನಮ್ಗೆ ತುಂಬಾ ಹತ್ರವಾದವ್ರನ್ನ ಕಳ್ಕೋಬೇಕಾಗತ್ತೆ. ಇನ್ನು ಸ್ವಲ್ಪ ದಿವಸ ತಡ್ಕೋ, ಎಲ್ಲಾನು ನಾನ್ ಸರಿ ಮಾಡ್ತೀನಿ. ನೋಡು ವಿಕ್ಕಿ, ಇಲ್ಲೆಲ್ಲೂ ಸುತ್ತಮುತ್ತ ಯಾರ ಕಣ್ಗೂ ಕಾಣಿಸ್ಕೋಬೇಡ. ಆಯ್ತು ಸರ್. ಆಮೇಲೆ ನಿನ್ನನ್ನು ಕಾಪಾಡೋದೆ ನನ್ಗೊಂದು ದೊಡ್ಡ ಕೆಲಸ ಆಗತ್ತೆ. ರಾವಣಕ್ಕೆ ಡೌಟ್ ಬರೋವರೆಗೂ ನಾವು ಮಾಡೋ ಕೆಲಸ ಸುಲಭ ಆಗತ್ತೆ. ಸರಿ ಸರ್, ಅರ್ಥ ಆಯ್ತು. ನೋಡು, ಕಲ್ಪನಾ ಫ್ಯಾಮಿಲಿ ಜೊತೆ ನೀನ್ ಟಚ್ಚಲ್ಲಿರು, ಯಾರ ಹತ್ರನೂ ಸಿಕ್ಕಾಕೋಬೇಡ. ಇಲ್ಲ ಸರ್, ನೀವು ಹೇಳ್ತಿರೋದು ನನಗೆ ಅರ್ಥ ಆಗ್ತಿದೆ. ನೀವು ಹೇಳೋವರೆಗೂ ನಾನು ಯಾರ ಕಣ್ಗೂ ಕಾಣಿಸ್ಕೊಳ್ಳಲ್ಲ. ಸರಿ ಸರ್, ನಾನಿನ್ನು ಹೊರಡ್ತೀನಿ. ಡಾಕ್ಟ್ರೇ, ಇವರಿಗೆ ಮೈ ಹುಷಾರಿಲ್ಲ. ಏನಾಗ್ತಿದೆ ಮೇಡಮ್? ತುಂಬಾ ಕೆಮ್ಮಿದೆ, ಒಂಥರ ಹಿಂಸೆ. ನಾನು ಹೇಳೋದನ್ನ ಒಂದು ಪೇಪರಲ್ಲಿ ದಯವಿಟ್ಟು ಬರ್ಕೊಳ್ಳಿ ಡಾಕ್ಟ್ರೆ. ಆ ಟ್ಯಾಬ್ಲೆಟ್ಸ್ ಎಲ್ಲ ಬೇಕಾಗತ್ತೆ ನನಗೆ. ಹಾ, ಹೇಳಿ. ಆಂಗ್ಸೈಟಿ, insufficient sleep, nightmares, dehydration, ankle pain, neck swell, restlessness. Please read the first letter of all these problems. Got it. ಏಯ್, ಕನ್ನಡದಲ್ಲಿ ಮಾತಾಡಯ್ಯ. ಪರಿಸ್ಥಿತಿ ತುಂಬಾ ಗಂಭೀರವಾಗಿದೆ. ಸರಿಯಾದ ಸಮಯಕ್ಕೆ ನನ್ನ ಕರೆಸಿದ್ದೀರಾ. ಇಲ್ಲ ಅಂದಿದ್ರೆ ಇವ್ರಿಗೆ ತುಂಬಾ ತೊಂದರೆ ಆಗಿರೋದು. ನಾನು ಕೆಲವೊಂದು ಮಾತ್ರೆಗಳನ್ನ ಬರ್ಕೊಡ್ತೀನಿ, ತಕ್ಷಣ ತಂದುಕೊಡಿ. ಆಮೇಲೆ ಟೈಮ್ಗೆ ಮಾತ್ರೆ ತಗೊಳ್ಳೋದನ್ನ ಮರಿಬೇಡಿ ಮೇಡಮ್. ಇವ್ರು ಬೇಡ ಅಂದ್ರು ನೀವು ಒತ್ತಾಯ ಮಾಡಿ ಕೊಡಬೇಕು, ಗೊತ್ತಾಯ್ತಾ? ತಗೊಳ್ಳಿ, ಈ ಮಾತ್ರೆ ತಂದುಕೊಡಿ. ಡಾಕ್ಟರ್ ಕಣ್ ಕಟ್ಟಿ ಕರ್ಕೊಂಡು ಬಿಟ್ಬಾರೋ. ಸರಿ ಅಕ್ಕ. ಹಲೋ, ಹಾ ಬರ್ತೀನಿ. ಆಯ್ತು.
ಮೋನಿಕಾ, ಆ ಯಪ್ಪಂಗ್ ನಿಜವಾಗ್ಲೂ ಫೋನ್ ಬಂತಾ? ನನಗೆ ಯಾಕೋ ಡೌಟ್ ಹೊಡಿತಾ ಇದೆ. ಏ ಬಂದಿರುತ್ತೆ, ನಿನಗೆ ಕೇಳಿಸಿರಲ್ಲ ಬಿಡು. ಅಯ್ಯೋ ಇವ್ಳು ಕೆಮ್ಮು ತಡಿಯಕ್ ಆಗ್ತಾ ಇಲ್ಲ. ಬಾ ಔಷಧಿ ತಗೊಂಡ್ ಬರೋಣ. ಒಂದ್ ಅರ್ಧ ಗಂಟೆ ಈ ದರಿದ್ರದವ್ರನ್ನ ಮರೆತು ನೆಮ್ಮದಿಯಾಗಿರೋಣ ಅಂತಂದ್ರೆ ಅದಕ್ಕೂ ಬಿಡಲ್ಲ ಅಂತ ಅಂತಾರೆ. ಗಂಟೆಗೊಂದ್ಸಲ ಕಾಲ್ ಮಾಡಿ ಮಾಡಿ ಸಾಯಿಸ್ತಾರೆ. ಈಗ ಇವನ್ ಕಾಲ್ ಅಟೆಂಡ್ ಮಾಡಿ ಮರ್ಯಾದೆಯಿಂದ ಮಾತಾಡ್ಬೇಕು. ಎಂತ ಕರ್ಮ ಇತ್ತು ನನ್ಗೆ. ಹಲೋ, ಹೇಳಿ ಸರ್. ಎಲ್ಲಿದ್ಯಾ? ಮನೇಲೇ ಇದೆ ಸರ್. ಕಾಫಿ ಆಯ್ತಾ? ತಿಂಡಿ ಆಯ್ತಾ? ಆಮೇಲೆ ಶಾಪಿಂಗು, ಸಿನಿಮಾಗೆ ಅಂತ ಎಲ್ಲೂ ಹೋಗಿಲ್ವಾ? ಏನಿದು ಈ ತರ ಎಲ್ಲ ಕೇಳ್ತಾ ಇದ್ದಾನಲ್ಲ? ಏನ್ ಸರ್, ತುಂಬಾ ಖುಷಿ ಮೂಡಲಿದ್ದೀರಾ? ನೀನ್ ಮನೇಲಿ ಖುಷಿಯಾಗಿದ್ಯಲ್ಲ. ನೀನ್ ಮನೇಲಿ ಖುಷಿಯಾಗಿದ್ರೆ ನಾವು ಖುಷಿಯಾಗಿರ್ತೀವಿ. ಓ, ನೀನ್ ಇದ್ರ ಬಗ್ಗೆ ಮಾತಾಡ್ತಾ ಇದ್ಯಾ? ಅದನ್ನ ಕೇಳ್ತಾ ಇದ್ದೀರಾ ಸರ್? ಅದು ಮೊದಲೆಲ್ಲ ನಾನು ತುಂಬಾ ಮೂಡಿಯಾಗಿದ್ದೆ ಸರ್. ಯಾರ ಹತ್ರನೂ ಸರಿಯಾಗಿ ಮಾತಾಡ್ತಾ ಇರ್ಲಿಲ್ಲ. ಎಷ್ಟು ಬೇಕೋ ಅಷ್ಟೇ ಮಾತಾಡ್ತಾ ಇದ್ದಿದ್ದು. ಕಮಲಮ್ಮನ್ಗೆ, ರೂಪನ್ಗೆ, ಭೈರವಿಗೆ ಎಲ್ಲರಿಗೂ ಡೌಟ್ ಬರೋದಕ್ಕೆ ಶುರುವಾಗಿತ್ತು. ನಾನು ಶಿವಗಮಿನೇ ಅಲ್ಲ ಅಂತ ಮಾತಾಡ್ಕೋತಾ ಇದ್ರು. ಸುಮಾರು ಸಲಿ ನನ್ನ ಹತ್ರನೇ ಅಮ್ಮೋರೇ ನೀವು ಮೊದ್ಲಿದ್ದಾಗಿಲ್ಲ ಅಂತ ಹೇಳ್ತಿದ್ರು. ಅದಕ್ಕೆ ಸರ್, ಇನ್ನೂ ಜಾಸ್ತಿ ಡೌಟ್ ಕ್ರಿಯೇಟ್ ಆಗೋದು ಬೇಡ ಅಂತ ಶಿವಗಾಮಿಯವರು ಮೊದಲು ಈ ಮನೇಲಿ ಹೇಗಿದ್ರು ನಾನು ಹಾಗೆ ಇರಕ್ ಟ್ರೈ ಮಾಡ್ತಿದ್ದೀನಿ. ಈಗ ಎಲ್ರಿಗೂ ನಾನೇ ಶಿವಗಾಮಿ ಅಂತ ಕನ್ಫರ್ಮ್ ಆಗಿದೆ. ಅಮ್ಮವರು ಮೊದ್ಲಿನ ತರನೇ ಈಗ ಸರಿ ಹೋಗಿದ್ದಾರೆ ಅಂತ ಅವ್ರವ್ರೇ ಮಾತಾಡ್ಕೋತಿದ್ದಾರೆ. ಅದಕ್ಕೆ ಹೀಗಿದ್ದೀನಿ ಸರ್.